ಯಾಲಕ್ಕಿ ಒಂದಿದ್ರೆ ಸಾಕು, ನಿಮ್ಮ ಒಂದು ಕೆಮ್ಮು, ನೆಗಡಿ, ಕಫ, ಗಂಟ್ಲು ಕೆರೆತ ಎಲ್ಲ ಕೂಡ ಮಾಯವಾಗುತ್ತೆ. ಈ ಚಳಿಗಾಲದಲ್ಲಂತೂ ತುಂಬ ಅಂದರೆ ತುಂಬ ಶೀತ, ನೆಗಡಿ, ಜ್ವರ ಅಷ್ಟೇ ಅಲ್ಲದೆ ತಲೆನೋವು, ಗಂಟ್ಲು ಕೆರೆತ, ಎದೆಯಲ್ಲಿ ಕುಂತಿರುವ ಕಫ ಹೆಚ್ಚಾಗುತ್ತಾ ಹೋಗುತ್ತೆ. ಇವತ್ತು ಯಾಲಕ್ಕಿಯಲ್ಲಿ ನಾನು 2 ಮನೆ ಮದ್ದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ 2 ಮನೆ ಮದ್ದುಗಳಲ್ಲಿ ನಿಮಗೆ ಸೂಟ್ ಆಗುತ್ತೆ ಅನ್ನೋ ಹಾಗಿದ್ದರೆ ಅದರಲ್ಲಿ 2ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಕೋಬೋದು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಕೂಡ ಈ ಒಂದು ರೆಮಿಡಿನ ಮನೆಯಲ್ಲೇ ತಯಾರಿಸ್ಕೊಂಡು ಕುಡಿಬೋದು ಸ್ನೇಹಿತರೆ. ಅಷ್ಟು ಈಸಿಯಾಗಿದೆ. ಎಷ್ಟಂತೇಳಿ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗತ್ತೆ, 1 ಸತಿ 2 ಸತಿ ತೋರಿಸ್ಕೊಂಬರ್ಬೋದು. ಆದರೆ ದಿನನಿತ್ಯದಲ್ಲಿ ಸಿರಪ್ಗಳು, ಟಾನಿಕ್ಗಳು, ಟ್ಯಾಬ್ಲೆಟ್ಸ್ಗಳನ್ನು ತೊಗೊಳಕ್ಕಾಗೋದಿಲ್ಲ. ಆದರೆ ಈ ಒಂದು ಮನೆ ಮದ್ದನ್ನು ಟ್ರೈ ಮಾಡೋದ್ರಿಂದ ನಿಮಗೆ ಹೆಲ್ತ್ ಚೇಂಜಸ್ ಆಗೋದು ನಿಮಗೆ ಕಾಣುತ್ತೆ. ನಿಮ್ಮ ಬಾಡಿಯಲ್ಲಿರುವಂತಹ ಕೆಮ್ಮು, ನೆಗಡಿ, ಕಫ ಏನಿದೆ ಎಲ್ಲವೂ ಕೂಡ ಕರಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ನಾನಿಲ್ಲಿ ಹಸಿ ಶುಂಠಿನ ತೊಗೊಂಡಿದ್ದೀನಿ. ಹಸಿ ಶುಂಠಿನ ಮೇಲ್ಗಡೆ ಭಾಗ ಎಲ್ಲ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದನ್ನು ತುರಿದಿಟ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಕಟ್ಟಾದರೂ ಮಾಡ್ಕೋಬೋದು, ಇಲ್ಲ ಮಿಕ್ಸಿ ಜಾರ್ನಲ್ಲಿ ಪೇಸ್ಟ್ ಆದರೂ ಮಾಡಿ ಇಟ್ಕೋಬೋದು. ಇದನ್ನು ನಾನು 1 ದಿನಕ್ಕೆ 4 ಜನಕ್ಕೆ ಆಗೋಷ್ಟೇ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಇದನ್ನು ತುಂಬ ಕ್ವಾಂಟಿಟಿದಲ್ಲಿ ಮಾಡಿ ಇದನ್ನು ಆರಾಮ್ಸೆ ವಾರ ಪೂರ್ತಿ ನೀವು ವಾರಕ್ಕೆ 3 ಟೈಮ್ ಕುಡ್ಕೊಂಡ್ರು ಸಾಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಕರಿಮೆಣಸನ್ನು ತೊಗೊಂಡಿದ್ದೀನಿ. ಕರಿಮೆಣಸು ಕೂಡ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೀಟು ತುಂಬ ಇರುತ್ತೆ ಕರಿಮೆಣಸು. ಈ ಒಂದು ಟೈಮ್ನಲ್ಲಿ ಕರಿಮೆಣಸಿನ ರಸಮ್ ಆಗಿರ್ಬೋದು, ಅಥವಾ ಈ ಕರಿಮೆಣಸು ಹಾಕಿಕೊಂಡು ರೆಸಿಪಿ ಮಾಡ್ಕೊಳೋದ್ರಿಂದ ಅಥವಾ ಅಡುಗೆದಲ್ಲಿ ಕರಿಮೆಣಸು ಹಾಕೋದ್ರಿಂದ ನಿಮಗೆ ಜಲ್ದಿ ನಿವಾರಣೆ ಸಿಗುತ್ತೆ. ಈಗ ನೋಡಿ, ಕರಿಮೆಣಸು ಏನಿದೆ ಅದನ್ನು ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇದರಲ್ಲಿ ಒಂದು 4 ಏಲಕ್ಕಿ ಕೂಡ ತೊಗೊಂಡಿದ್ದೀನಿ. ಏಲಕ್ಕಿ ಕೂಡ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಕರಿಮೆಣಸು, ಏಲಕ್ಕಿ ಎರಡನ್ನೂ ಕುಟ್ಟಿ ಪುಡಿ ಮಾಡ್ಕೋಬೇಕಾಗುತ್ತೆ. ಫಸ್ಟಿಗೆ ನಾನಿಲ್ಲಿ 4 ಏಲಕ್ಕಿನ ತೊಗೊಂಡಿದ್ದೀನಿ, ಅದನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಈ ಏಲಕ್ಕಿ ಕೂಡ ಅಷ್ಟೇ ನೆಗಡಿ, ಕೆಮ್ಮಾಗಿರ್ಬೋದು, ಈ ಗಂಟ್ಲ ಹತ್ರ ಇರೋಂಥ ಕೆರೆತ ಏನಿದೆ ಅಂತೆ ನುಂಗೋಕ್ಕೆ ಕೊಡೋದಿಲ್ಲ ಅಂತಾರಲ್ವ, ಆ ರೀತಿಯಾದ ಕೂಡ ನೀವು ಇದನ್ನು ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇರುತ್ತೆ ಇದರಲ್ಲಿ. ನೆಕ್ಸ್ಟ್ ಇವಾಗ ಕುಟ್ಟಿ ಪುಡಿ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಈಗ ಅಜ್ವೈನ್ನ ತೊಗೊಳ್ಳಿ. ಅಜ್ವೈನ್ ಅಂದರೆ ಓಂಕಾಳು ಕೂಡ ಅಷ್ಟೇ ನಮ್ಮ ಬಾಡಿನ ಯಾವಾಗಲೂ ಹೀಟಾಗಿ ಇಟ್ಕೊಳೋಕ್ಕೆ ಹೆಲ್ಪ್ ಆಗುತ್ತೆ. ಈ ಚಳಿಗಾಲದಲ್ಲಿ ಬಾಡಿ ಹೀಟಾಗಿತ್ತು ಅಂತಂದರೆ ಯಾವುದೇ ರೀತಿಯಾದಂಥ ನೆಗಡಿ ಆಗಿರ್ಬೋದು, ಈ ಶೀನ್ ಆಗಿರ್ಬೋದು, ಕೆಮ್ಮು, ಕಫ ಬರೋದಿಲ್ಲ. ಹಾಗಾಗಿ ಅಜ್ವೈನ್ನ ತೊಗೊಳೋದ್ರಿಂದ ಡೈಜೆಷನ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ಹೊಟ್ಟೆ ಉಬ್ಬೋದಾಗಿರ್ಬೋದು, ಅಥವಾ ಮೋಷನ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಇಲ್ಲ ಅನ್ನೋರು ಕೂಡ ಇದನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಕುಟ್ಟಿ ಪುಡಿ ಮಾಡಿ ಒಂದು ಸೈಡ್ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಪುಡಿ ಬೆಲ್ಲನ ತೊಗೊಂಡಿದ್ದೀನಿ. ನೀವು ಇಲ್ಲಿ ನಾನು ನಿಮಗೆ ಮೊದಲೇ ಹೇಳಿರುವಾಗೆ ಕ್ವಾಂಟಿಟಿ ಏನಿದೆ ಜಾಸ್ತಿ ಬೇಕು. ಹಾಗಾಗಿ ನೀವು 1 ವಾರಕ್ಕಾಗಷ್ಟು ಬೇಕು ಅನ್ನೋಂಗಿದ್ರೆ ಇದ್ರದ್ದು ಕ್ವಾಂಟಿಟಿ ಏನು ಮಾಡಿದ್ದೀನಲ್ವ ಅದರದ್ದು ಡಬಲ್ ಮಾಡಿ ಇಟ್ಕೊಂಡ್ಬಿಟ್ರೆ 3 ದಿನ ಆಗುತ್ತೆ. ಈ ಒಂದು ಪುಡಿ ಬೆಲ್ಲ ಏನಿದೆ ನೋಡಿ ಸ್ನೇಹಿತರೆ, ನೀವು ಇಲ್ಲಿ ಬೆಲ್ಲನಾದರೂ ತೊಗೋಬೋದು. ನಾನು ಇಲ್ಲಿ ಪುಡಿ ಬೆಲ್ಲ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಹಸಿ ಶುಂಠಿ ಏನು ಜಜ್ಜಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಆಮೇಲೆ ಕುಟ್ಟಿ ಪುಡಿ ಮಾಡಿರುವಂಥ ಕರಿಮೆಣಸು, ಏಲಕ್ಕಿ, ಹಾಗೆ ಅಜ್ವೈನು ಇವೆಲ್ಲವನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ 1 ಗ್ಲಾಸ್ ಆಗುವಷ್ಟು, ಚಹಾ ಕುಡಿಯೋ 1 ಕಪ್ ಇರುತ್ತಲ್ವ ಅಷ್ಟು ಹಾಕಿ ನೀರು ಹಾಕಿ ಕುದಿಸ್ಕೋಬೇಕಾಗತ್ತೆ. ಇದನ್ನು ನಾನು 1 ಟೈಮ್ ರಾತ್ರಿ ಟೈಮಿಗೆ ಮಾಡ್ಕೊತಾ ಇರೋದು. ಇದನ್ನು ನೀವು ಯಾವಾಗೆಲ್ಲ ಕುಡಿಬೇಕಂತ ಕೂಡ ಹೇಳ್ತೀನಿ. ಇದನ್ನು ನೀವು ರಾತ್ರಿ ಮಲಗೋ ಸಮಯದಲ್ಲಿ ಕುಡಿಯೋದ್ರಿಂದ ನಿಮಗೆ ಹೆಲ್ತ್ ಬೆನಿಫಿಟ್ ತುಂಬ ಇರುತ್ತೆ. ರಾತ್ರಿ ಎಲ್ಲ ಕೆಮ್ಮು ಬರ್ತಾನೆ ಇರುತ್ತೆ, ಕೆಮ್ಮೇ ಹೋಗೋದಿಲ್ಲ. ಮಲಗ್ದಾಗ ಕೂಡ ಗಂಟ್ಲಲ್ಲಿ ಏನೋ ಒಂಥರ ಮಣ್ಣು ಟೈಪ್ ಆಗಿಬಿಟ್ಟು ಕೆಮ್ಮು ಬರ್ತಾನೆ ಇರುತ್ತೆ ಅನ್ನೋರು ಈ ರೀತಿ ರಾತ್ರಿ ಹೊತ್ತು ಇದನ್ನು ಕುಡಿದು ಮಲ್ಕೊಳ್ಳಿ. ನಿಮಗೆ ತುಂಬ ಅಂದರೆ ತುಂಬ ಜಲ್ದಿ ರಿಸಲ್ಟ್ ಸಿಗುತ್ತೆ. ಇದನ್ನು ವಾರಕ್ಕೆ 3 ಸತಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ದಿನನಿತ್ಯ ಮಾಡೋದು ಬೇಕಾಗೋದಿಲ್ಲ, ಯಾಕಂದರೆ ಒಬ್ಬೊಬ್ಬರ ಬಾಡಿ ತುಂಬ ಹೀಟ್ ಇರುತ್ತೆ. ಹಾಗಾಗಿ ಇದನ್ನು ವಾರಕ್ಕೆ 3 ಸತಿ ಮಾಡ್ಕೊಳ್ಳಿ. ಈಗ ನೋಡಿ ಕುದ್ದಿದೆ ಚೆನ್ನಾಗಿ. ಈಗ ಅರ್ಧಕ್ಕರ್ಧ ಕಮ್ಮಿ ಆಗಿದೆ ನೀರು. ಈಗ ಇದನ್ನು ಬಂದ್ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ಇದನ್ನು ಯಾವ ರೀತಿ ಸೇವಿಸ್ಬೇಕಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದನ್ನು ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳೋ ಹಾಗಿದ್ರೆ 1 ದೊಡ್ಡ ಗ್ಲಾಸಿಂದ ನೀರು ಹಾಕಿ ಕುದಿಸ್ಬೇಕು. ಅದನ್ನು ಅರ್ಧ ಮಾಡ್ಕೋಬೇಕು. ಅಲ್ಲಿವರೆಗೆ ಇದನ್ನು ಕುದಿಸ್ತಾನೆ ಇರಬೇಕಾಗತ್ತೆ. ಯಾಕಂದರೆ ಇದರಲ್ಲಿ ಹಾಕಿರುವಂಥ ಹಸಿ ಶುಂಠಿ ಆಗಿರ್ಬೋದು, ಗಂಟ್ಲೆ ಹತ್ರ ಬಂದಿರೋ ಕೆರೆತ ಎಲ್ಲ ಕಮ್ಮಿ ಆಗುತ್ತೆ. ಈಗ ಇದನ್ನು ನೋಡಿ ರೆಡಿಯಾಗಿದೆ. ಈಗಿದು ಈ 1 ಸ್ಪೂನ್ ಏನಿದೆ ನೋಡಿ, ರಾತ್ರಿ ಹೊತ್ತು ಕುಡಿಬೇಕಾರೆ ಇಷ್ಟಿಷ್ಟೇ ಸ್ಪೂನ್ ಕುಡ್ಕೋಬೇಕಾಗುತ್ತೆ. ಇದರಿಂದ 4 ಸ್ಪೂನ್ ಆಗುತ್ತೆ ಇದು. ಇದನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಯಾರಿಗೆ ಕೆಮ್ಮು ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇರುತ್ತಲ್ವ ಅವ್ರಿಗೆಲ್ಲರಿಗೂ ಹಾಕಿ, ಅದರಲ್ಲಿ ಕೂಡ ಈ 5 ವರ್ಷದ ಮಕ್ಕಳಿಗೆ, ಜಾಸ್ತಿ ಸ್ಕೂಲಿಗೆ ಹೋಗ್ತಿರೋ ಮಕ್ಕಳಿಗೆ ಕೆಮ್ಮು, ನೆಗಡಿ, ವೈರಲ್ ಜಾಸ್ತಿ ಆಗ್ತಾ ಇರುತ್ತೆ. ಇದನ್ನು ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ. ನಾನು ಕೂಡ ಇದನ್ನು ನನ್ನ ಮಗನಿಗೋಸ್ಕರನೇ ಮಾಡಿರೋದು. ಇದನ್ನು ಜಸ್ಟ್ ಒಂದೇ 1 ಸ್ಪೂನ್ ಕೊಡಿ ಸಾಕು ಮಕ್ಕಳಿಗೆ, 5 ವರ್ಷದ ಮಕ್ಕಳಿಗೆ. ಇನ್ನು 2 ವರ್ಷ 3 ವರ್ಷದ ಮಕ್ಕಳಿಗೆ ಏನಿದೆ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಇಷ್ಟು
ತೋರಿಸ್ತಿದ್ದೀನಲ್ಲ ಅಷ್ಟೇ ಮಾಡಿ, ಇಲ್ಲಾಂದರೆ ನಾನು ಕೈಯಿಂದ ತೋರಿಸ್ತಾ ಇದ್ದೀನಲ್ಲ ಅಷ್ಟನ್ನು ನೀವು 1.5 ವರ್ಷದ ಮಕ್ಕಳಿಗೆ ಜಸ್ಟ್ ನಿಮ್ಮ ಬೆರಳಿನಿಂದ ನೀವು ಕುಡಿಸ್ಕೋಬೋದು ನೋಡಿ ಸ್ನೇಹಿತರೆ. ನಾನು ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ನೋಡಿ, ನಾನು ಇನ್ನೊಂದು ಟಿಪ್ ಅಂತ ಹೇಳಿದ್ನಲ್ವ, ಮನೆಮದ್ದು, 2ನೇ ಮನೆಮದ್ದು, ಅದಕ್ಕೂ ಕೂಡ ಏಲಕ್ಕಿನೇ ಬೇಕು. ಸೇಮ್ ಏಲಕ್ಕಿನ ಒಂದು 4 ತೊಗೊಂಡಿದ್ದೀನಿ. ಏಲಕ್ಕಿ 4 ತೊಗೊಂಡ್ಬಿಟ್ಟು ಅದನ್ನು ಪಕ್ಕದಲ್ಲಿ ಇಟ್ಕೊತಾ ಇದ್ದೀನಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ಹಸಿ ಶುಂಠಿನ ತೊಗೊಂಡಿದ್ದೀನಿ. ಹಸಿ ಶುಂಠಿ ಮತ್ತು ಮೇಲ್ಗಡೆ ಭಾಗ ಎಲ್ಲ ತಗೋಬೇಕಾಗುತ್ತೆ. ಹಸಿ ಶುಂಠಿನ ಮೇಲ್ಗಡೆ ಭಾಗ ಎಲ್ಲ ತೆಗೆದುಬಿಟ್ಟು ಇದನ್ನು ಒಂದು ಸತಿ ನೀರಿನಲ್ಲಿ ಹಾಕಿ ತೊಳೆದ್ಬಿಟ್ಟು ಇಟ್ಕೊಳ್ಳಿ. ಯಾಕಂದರೆ ಮೇಲ್ಗಡೆ ಭಾಗದಲ್ಲಿ ಸ್ವಲ್ಪ ಮಣ್ಣು ಇರೋದ್ರಿಂದ ಅದನ್ನು ನೀಟಾಗಿ ತೊಳೆದಿಟ್ಕೋಬೇಕಾಗತ್ತೆ. ಈಗ ಇದನ್ನು ತುರಿದಿಟ್ಕೊತಾ ಇದ್ದೀನಿ. ಹಸಿ ಶುಂಠಿನ ನಾವು ಯಾವ ರೀತಿ ಕುದಿಸ್ತಾ ಇರ್ತೀವಲ್ವ, ಕುದಿಸ್ದಂಗೆಲ್ಲ ಅದ್ರ ಫ್ಲೇವರ್ ನಮಗೆ ಬರುತ್ತೆ. ಅದರಲ್ಲೂ ಮೈಗ್ರೇನ್ ಇದ್ದವ್ರಿಗೆ, ತಲೆನೋವು ಇದ್ದವ್ರಿಗೆ ಎಲ್ಲರೂ ಹೇಳ್ತಾರೆ ಒಂದು ಸ್ವಲ್ಪ ಅದ್ರಕ್ ಹಾಕಿಬಿಟ್ಟು, ಹಸಿ ಶುಂಠಿ ಹಾಕಿಬಿಟ್ಟು ಚಹಾನ ಮಾಡಿಕೊಡಿ ಅಂತ ಹೇಳ್ತಾರೆ. ಯಾಕಂತಂದರೆ ತಲೆನೋವು ಓಡಿಸೋಷ್ಟು ಶಕ್ತಿ ಆ ಒಂದು ಹಸಿ ಶುಂಠಿಯಲ್ಲಿರುತ್ತೆ. ಹಾಗಾಗಿ ಹಸಿ ಶುಂಠಿ ಏನಿದೆ ಕಂಪಲ್ಸರಿ ಆ್ಯಡ್ ಮಾಡ್ಕೋಬೇಕು. ತಲೆನೋವಿಗಾಗಿರ್ಬೋದು, ಡೈಜೆಷನ್ ಪವರಿಗಾಗಿರ್ಬೋದು, ಕೆಮ್ಮು, ಗಂಟ್ಲು ಕೆರೆತ, ಎದೆಯಲ್ಲಿ ಕುಂತಿರುವ ಕಫ ಎಲ್ಲದಕ್ಕೂ ಕೂಡ ಈ ಒಂದು ಮನೆ ಮದ್ದಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಒಂದು 4 ಏಲಕ್ಕಿ ತೊಗೊಂಡಿದ್ನಲ್ಲ ಅದನ್ನು ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ. ಏಲಕ್ಕಿನ ಕುಟ್ಟಿ ಪುಡಿ ಮಾಡಿದ್ಮೇಲೆ ಕರಿಮೆಣಸನ್ನು ತೊಗೊಂಡಿದ್ದೀನಿ. ಕರಿಮೆಣಸು ಕೂಡ ಅಷ್ಟೇ ಒಂದು 4 ರಿಂದ 5 ಕರಿಮೆಣಸನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ. ಕರಿಮೆಣಸಿನಲ್ಲಿ ಕೂಡ ಅಷ್ಟೇ ನೋಡಿ ಸ್ನೇಹಿತರೆ, ಕರಿಮೆಣಸು ಏನಿದೆ ನೋಡಿ, ಈಗಿನ ಸಮಯಕ್ಕೆ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಕರಿಮೆಣಸನ್ನು ಎಷ್ಟು ಉಪಯೋಗ ಮಾಡ್ತೀವಿ ಅಷ್ಟು ನಮ್ಮ ಬಾಡಿ ಹೀಟ್ ಇರುತ್ತೆ. ಹೀಟ್ ಆದರೆ ನಮ್ಮ ಬಾಡಿ ಏನಾಗುತ್ತೆ ಅಂತಂದರೆ ನಮಗೆ ಯಾವುದೇ ರೀತಿಯಾದಂಥ ರೋಗಗಳಿಂದ ಶಕ್ತಿ ಕೊಡುತ್ತೆ. ಯಾವುದೇ ರೀತಿ ರೋಗಗಳು ಬರಲಾರ್ದಂಗೆ ತಡೆಯೋದಕ್ಕೆ ನಮಗೆ ಶಕ್ತಿ ಕೊಡುತ್ತೆ. ಹಾಗಾಗಿ ಕರಿಮೆಣಸನ್ನು ಕಂಪಲ್ಸರಿ ಯೂಸ್ ಮಾಡಿ. ಹಾಗೆ ಓಂಕಾಳು ನೋಡಿ, ನಮ್ಮ ಹೊಟ್ಟೆಗೆ ಉಬ್ಬುತ್ತಾ ಇದೆ, ಹೊಟ್ಟೆ ಡೈಜೆಷನ್ನೇ ಆಗ್ತಾಯಿಲ್ಲ, ತಿಂದಿದ್ದು ಪಚನ ಆಗ್ತಾಯಿಲ್ಲ ಅನ್ನೋ ಹಾಗಿದ್ರೆ ಇದರಲ್ಲಿ ನಾನು ಹಾಕ್ತಿರುವಂಥ ಓಂಕಾಳು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇವಾಗ ನಾನು ಇಲ್ಲೊಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ನಿಂಬೆಹಣ್ಣು ಏನಿದೆ ನೋಡಿ, ಸಿಟ್ರಿಕ್ ಆ್ಯಸಿಡ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ನೀವು ಕುಡಿಯೋದ್ರಿಂದ ನಿಮಗೆ ಜಲ್ದಿ ಹೊಟ್ಟೆ ಏನಿದೆ ಉಬ್ಬಿರೋಂಥ ಹೊಟ್ಟೆ ಕಮ್ಮಿ ಆಗುತ್ತೆ. ಹಾಗೆ ಎದೆಯಲ್ಲಿ ಕುಂತಿರುವ ಕಫ ಏನಿದೆ ಅದು ಕಮ್ಮಿ ಆಗುತ್ತೆ. ಈ ಒಂದೇ ಒಂದು ಮನೆ ಮದ್ದನ್ನು ನೀವು ಮಾಡ್ಕೊಳ್ಳಿ ಈಸಿಯಾಗಿ. ನಾನು ನಿಮಗೆ ತೋರಿಸಿರುವಂಥ 2 ಮನೆ ಮದ್ದನ್ನು ಒಂದು ಸತಿ ಟ್ರೈ ಮಾಡಿ. ಇದರಲ್ಲಿ ನಿಮಗೆ ಯಾವುದು ಸೂಟೇಬಲ್ ಅನಿಸುತ್ತೆ, ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ನೀವು ಮಾಡ್ಕೊತಾ ಹೋಗಿ. ಇದನ್ನು ವಾರಕ್ಕೆ 3 ಸತಿ ಮಾಡ್ಕೋಬೇಕು. ಪ್ರತಿಯೊಬ್ಬರ ಬಾಡಿ ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ಇದನ್ನು 3 ಟೈಮ್ ಮಾಡ್ಕೊಂಡು ಕುಡಿಯೋದ್ರಿಂದ ವಾರಕ್ಕೆ ನಮಗೆ ಪ್ರಾಬ್ಲಮ್ ಅನಿಸೋದಿಲ್ಲ. ಬಾಡಿ ಹೀಟ್ ಇದ್ದರೂ ಕೂಡ ಕಂಟ್ರೋಲ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ನಿಮಗೆ ತೋರಿಸ್ತಿರುವಂಥ ರೆಮಿಡಿ ನೋಡಿ, ಗ್ಯಾಸ್ ಮೇಲೆ ಈ ರೀತಿ ನಿಂಬೆಹಣ್ಣನ್ನು ಇಟ್ಕೊಂಡ್ಬಿಟ್ಟು ನಾನು ಹಾಕಿರುವಂಥ ಹಸಿ ಶುಂಠಿ ಆಗಿರ್ಬೋದು, ಓಂಕಾಳಾಗಿರ್ಬೋದು, ಅಥವಾ ಕರಿಮೆಣಸಾಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಎಲ್ಲವನ್ನು ಈಗ ಒಂದು ಗ್ಯಾಸ್ ಬರ್ನರ್ ಮೇಲೆ ಸುಟ್ಕೋಬೇಕಾಗುತ್ತೆ. ನಿಂಬೆಹಣ್ಣಿನ ರಸ ನೋಡಿ ಎಷ್ಟು ಬರ್ತಾ ಇದೆ. ಇದರಲ್ಲಿ ನಿಂಬೆಹಣ್ಣಿನ ಸುಟ್ಕೊಂಡಿದ್ದಕ್ಕೆ ರಸ ಚೆನ್ನಾಗಿ ಬರ್ತಾ ಇದೆ. ಈಗ ಇದನ್ನು ನೀವು ಒಂದು ಗ್ಲಾಸಿಗೆ ಹಾಕ್ಕೋಬೇಕಾಗತ್ತೆ. ಇದನ್ನು ಯಾವ ರೀತಿ ಸೇವಿಸ್ಬೇಕಂತ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ನೋಡಿ ಎಷ್ಟಾಗಿದೆ ನೋಡಿ, ನಾವು ಹಿಂಡಿದ ತಕ್ಷಣ ಬಂದಿರುವಂತಹ ರಸ ಇಷ್ಟೇ ಬಂದಿರೋದು. ಇದಕ್ಕೆ ಫಸ್ಟು ಜೇನುತುಪ್ಪನ ಆ್ಯಡ್ ಮಾಡ್ಕೋಬೇಕು. ಕ್ಷಮಿಸಿ, ಯಾಕಂದರೆ ಇಲ್ಲಿ ಮಗನ ಸೌಂಡ್ ತುಂಬ ಕೇಳ್ತಾ ಇದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಈಗ ಜೇನುತುಪ್ಪನ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಈಗ ಬಿಸಿನೀರನ್ನು ತೊಗೋಬೇಕು. ಉಗುರು ಬೆಚ್ಚಿನ ನೀರನ್ನು ತೊಗೋಬೇಕು. ಉಗುರು ಬೆಚ್ಚ ನೀರಿಗೆ ನಾನಿಲ್ಲಿ ಈ 1 ಸ್ಪೂನ್ ಏನು ಮಾಡ್ಕೊಂಡಿದ್ನಲ್ಲ ಆ 1 ಸ್ಪೂನ್ ನೀರನ್ನು ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 1 ಸ್ಪೂನನ್ನು ನೀರನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಯಾವ ರೀತಿ ಸೇವಿಸ್ಬೇಕಂತ ಕೂಡ ತೋರಿಸ್ತೀನಿ ನೋಡಿ. ಇದನ್ನು ನೀವು ಸಣ್ಣವರಿದ್ದರೆ ಶೋಧಿಸಿ ಕುಡೀರಿ, ದೊಡ್ಡವರಿದ್ದರೆ ಹಾಗೆ ಕುಡ್ಕೊಡಿ.